ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡ ವಿಶ್ವಟೆಕ್ ಸುರೇಶ್ ಮಾತಾಡ್ತಾ ಇದ್ದೀನಿ. ಏನಪ್ಪ ನಂದು ಇವತ್ತು ಕಂಟೆಂಟ್ ಅಂತಂದರೆ, ನಾವು ಯೂಟ್ಯೂಬಲ್ಲಿ ಯಾವ ಥರ ಗ್ರೋ ಆಗಬೇಕು ಮತ್ತು ನಾವು ಗ್ರೋ ಆಗಬೇಕಂದ್ರೆ ಏನು ಮಾಡಬೇಕು, ಯಾವ ಕಂಟೆಂಟ್ನ ಚೂಸ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೆ ಅರ್ಥ ಆಗೋದು ಯಾವ ಥರ ಕಂಟೆಂಟ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅದೇ ಕಂಟೆಂಟ್ ಮುಖಾಂತರ ನಾವು ಗ್ರೋ ಆಗೋದು ಯಾವ ಥರ ಅಂತ ನಾನು ಫುಲ್ ವಿಡಿಯೋ ತಿಳಿಸ್ಕೊಡೋಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ನೋಟಿಫಿಕೇಷನ್ ಬರಲ್ಲ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಈ ವಿಡಿಯೋ ಸ್ಟಾರ್ಟ್ ಮಾಡೋದು ಅಂತಂದರೆ, ಎಲ್ಲರೂ ಹೇಳ್ತಾ ಇರ್ತಾರೆ ಯೂಟ್ಯೂಬಲ್ಲಿ ನಾವು ಯಾವ ಕ್ಯಾಟಗರಿ ಯಾವುದಕ್ಕೆ ಬರುತ್ತೆ, ಏನು ಹೆಂಗೆ ಅಂತ ಕೇಳ್ತಾಯಿದ್ದಾರೆ. ಆದರೆ ನೀವು ಕರೆಕ್ಟಾಗಿ ಆಲೋಚನೆ ಮಾಡಿ ಈ ವಿಡಿಯೋ ನೋಡಿ, ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಭಾಳಷ್ಟು ಕ್ಯಾಟಗರಿ ಇದೆ. ನಾನು ತೋರಿಸ್ದಂಗೆ ಹೋಗ್ಬಿಟ್ಟು ಗೂಗಲಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಮಾಡಬೇಕಂತ, ಯಾವ ಕ್ಯಾಟಗಿರಿ ಕೊಡಬೇಕಂತ ಹೋಗ್ಬಿಟ್ಟು ನೀವು ಆ ಕ್ಯಾಟಗಿರಿನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲು ಬೇಗ ಗ್ರೋ ಆಗುತ್ತೆ. ಬನ್ನಿ, ಆ ಕ್ಯಾಟಗಿರಿ ಹೆಂಗಿರುತ್ತೆ, ಯಾವ ಕ್ಯಾಟಗಿರಿಗೆ ನಿಮ್ಮ ಚಾನಲ್ ಹೋಗುತ್ತೆ ಅಂತ ನಾನು ಈ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ಭಾಳ ಟೈಮ್ ತೊಗೊಳೋದು ಬೇಡ ಅಂತ ಹೇಳಿದೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್, ನೀವು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನೀವು ಗೂಗಲ್ಗೆ ಹೋಗಿ, ಇಲ್ಲ ಕ್ರೋಮ್ ಬ್ರೌಸರ್ಗೆ ಹೋಗಿ. ನಾನು ಗೂಗಲ್ಗೆ ಹೋಗ್ತೀನಿ. ನಾನು ಗೂಗಲಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ನಾನು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದ್ಮೇಲೆ ಕೆಳಗೆ ಬಂತು. ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಲಾಗಿನ್ ಅಂತ ತೋರಿಸ್ತಾರೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾರೆ. ಈ ಥರ ಬರುತ್ತೆ, ವೇಟ್ ಮಾಡಿ. ನೋಡಿ, ಈ ಥರ ಬಂದಿದೆ. ನಿಮ್ಮ ಇಂಟರ್ಫೇಸ್ ಇದ್ದರೆ ಬರುತ್ತೆ ಆಮೇಲೆ ತೋರಿಸೋದು. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಇಲ್ಲಿ ಸ್ವಲ್ಪ ಜೂಮ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡಿ, ಕೆಳಗಡೆ ಸೆಟ್ಟಿಂಗ್ ಅಂತ ಕಾಣಿಸ್ತದೆ. ಲೆಫ್ಟ್ ಸೈಡಿಗೆ ಸೆಟ್ಟಿಂಗ್ ಅಂತ ಕಾಣಿಸ್ತದೆ. ಕಾಣಿಸಿದ ಮೇಲೆ ಮಾಡಬೇಕಪ್ಪ ಅಂದರೆ, ನೋಡಿ ಇಲ್ಲಿ ಜನರಲ್ಲು, ಚಾನಲ್ಲು, ಅಪ್ಲೋಡ್ ಡಿಫ್ರೆಂಟ್ಸ್ ಅಂತ ಇದೆ. ಇಲ್ಲಿ ಹೋಗ್ಬಿಟ್ಟು ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ನೋಡಿ, ಈ ಥರ ನಿಮಗೆ ಎಲ್ಲ ಕಾಣಿಸುತ್ತೆ. ಇಂಟರ್ಫೇಸ್ ಈ ಥರ ಇರುತ್ತೆ. ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ನು ಮತ್ತು ಎಲ್ಲ ನಿನಗೆ ಇಲ್ಲಿ ಶೋ ಆಗುತ್ತೆ. ಶೋ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಈ ಕಡೆ ನಿಮ್ಗೆ ಕಾಣಿಸ್ತದೆ ನೋಡಿ, ಅಡ್ವಾನ್ಸ್ಡ್ ಸೆಟ್ಟಿಂಗ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಡ್ವಾನ್ಸ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಂಟರ್ಫೇಸ್ ಈ ಥರ ಬರ್ತದೆ. ಇಂಟರ್ಫೇಸ್ ಈ ಥರ ಬಂದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ, ನೋಡ್ಕೊಳ್ಳಿ. ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋನ ಮಾಡ್ತಾಯಿದ್ದೀರ ಅಂತ ಇಲ್ಲಿ ಕೇಳ್ತಾರೆ. ಆವಾಗ ನೀವು ಏನು ಕೊಡಬೇಕಂದ್ರೆ, ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು. ನಾನು ನೋಡಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಕನ್ನಡ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ನೀವು ಈ ಕಡೆ ಬಂದರೆ ನೋಡಿ, ಇಲ್ಲಿ ಯೂಟ್ಯೂಬ್ ಕ್ಯಾಟಗರಿ ಅಂತ ನಿಮಗೆ ಕಾಣಿಸ್ತಿದೆ ನೋಡಿ. ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ನಾನು ಚೂಸ್ ಮಾಡಿದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಟೋಟಲ್ಲು 15 ಕಂಟೆಂಟ್ಸ್ ನಿಮಗೆ ಇಲ್ಲಿ ಕ್ಯಾಟಗರೀಸ್ ಇರುತ್ತೆ. ನೀವು 15ಅಲ್ಲಿ ನೋಡಿ, ಫಸ್ಟ್ ಒನ್ ನೋಡ್ಕೊಳ್ಳಿ, ಆಟೋ ಆ್ಯಂಡ್ ವೆಹಿಕಲ್ಸ್ ಅಂತಿದ್ರೆ. ನೀವು ವೆಹಿಕಲ್ ಬಗ್ಗೆ ಏನಾದರೂ ಮಾಡಬೇಕಂದ್ರೆ ಫಸ್ಟ್ ಅದನ್ನು ತೊಗೊಳ್ಳಿ. ಮತ್ತು ನೀವೇನಾದರೂ ಕಾಮಿಡಿ ಏನಾದರೂ ಮಾಡ್ತೀರಾ ಅಂತಂದರೆ ನೀವು ಕಾಮಿಡಿಯನ್ನು ತೊಗೊಳ್ಳಿ. ನೀವು ಎಜುಕೇಷನ್ ಚಾನಲ್ ಏನಾದ್ರು ಮಾಡ್ತಾಯಿದ್ದರೆ ಥರ್ಡ್ ಒನ್ ಎಜುಕೇಷನ್ ಚಾನಲ್ ಇದೆ. ಫೋರ್ತ್ ಒನ್ನು ಎಂಟರ್ಟೈನ್ಮೆಂಟು, ನೀವು ಶಾರ್ಟ್ ಫಿಲಮ್ಸ್ ಅಂತ ಏನಾದರೂ ಮಾಡಿದ್ರೆ ಇದರಲ್ಲಿ ನೀವು ಹಾಕ್ಬೋದು. ಮತ್ತು ಫಿಲಮ್ಸ್ ಆ್ಯಂಡ್ ಆ್ಯನಿಮೇಷನ್ಸ್ ಅಂತಿದೆ. ಫಿಲಮ್ಸ್ ಆ್ಯಂಡ್ ಆ್ಯನಿಮೇಷನ್ಸ್ ಕ್ರಿಯೇಷನ್ ಯಾರು ಮಾಡ್ತಾರೆ ಅದನ್ನು ಇದರಲ್ಲಿ ಹಾಕ್ಬೋದು. ಮತ್ತು ಯಾರ್ಯಾರೆಲ್ಲ ಗೇಮಿಂಗ್ ಚಾನಲ್ ಇಟ್ಕೊಂಡಿದ್ರೆ ಈ ಗೇಮಿಂಗ್ ಚಾನಲ್ನ ಇದು ಮಾಡ್ಕೊಳ್ಳಿ. ಮತ್ತು ಔ ಟು ಅಂಡ್ ಸ್ಟೈಲ್ ಅಂತಿದೆ. ನೀವು ಯಾರಾದರೂ ಸ್ಟಿಚಿಂಗ್ ಹಾಕ್ತೀರಾ ಮತ್ತು ಏನಾದರೂ ಪೇಪರ್ ಕಟ್ಟಲ್ಲಿ ಸ್ಟೈಲಾಗಿ ಏನಾದರೂ ಮಾಡ್ತೀರಾ ಅಂದರೆ ನೀವು ಇದನ್ನು ತೊಗೊಳ್ಳಿ, ಔ ಟು ಅಂಡ್ ಸ್ಟೈಲ್ ಅಂತ ತೊಗೊಳ್ಳಿ. ಮತ್ತು ನೀವೇನೋ ಪಿಯಾನೋದಿಂದ ಏನಾದರೂ ಮ್ಯೂಸಿಕ್ಕು ಮತ್ತು ಇನ್ನೇನಾದರೂ ಮಾಡ್ತೀರಾ ಅಂತಂದರೆ ಮ್ಯೂಸಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಇನ್ನೊಂದು ಚಾನಲ್ ನೋಡ್ಕೊಂಡ್ರೆ ನ್ಯೂಸ್ ಆ್ಯಂಡ್ ಪಾಲಿಟಿಕ್ಸ್ ಅಂತಿದೆ. ನೀವು ನ್ಯೂಸು ಪಾಲಿಟಿಕ್ಸ್ ಬಗ್ಗೆ ಏನಾದರೂ ಮಾಡ್ತೀರಾ, ನಿಮ್ಗೆ ಆಸಕ್ತಿ ಇದೆಯಾ ಅಂತ ಚಾನಲ್ ನಾನು ಇಕ್ಕಿದ್ದೀನಿ ಅಂತ ನ್ಯೂಸ್ ಆ್ಯಂಡ್ ಪಾಲಿಟಿಕ್ಸ್ ಇದೆರಡು ಇಟ್ಕೊಳ್ಳಿ. ಮತ್ತು ನಾನ್ ಪ್ರಾಫಿಟ್ ಆ್ಯಂಡ್ ಆಕ್ಟಿವಿಸಮ್ ಅಂತಿದೆ. ಇದನ್ನು ನಾನ್ ಪ್ರಾಫಿಟ್ ಅಂದರೆ ನೀವೇನೆಲ್ಲ ಮಾಡ್ತೀರಾ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಾನ್ ಪ್ರಾಫಿಟ್ ಅಂದರೆ ಏನೆಲ್ಲ ಅಂದರೆ ವೇಸ್ಟೇಜು ಅಂಥದ್ದೇನು ಇರುತ್ತಲ್ಲ, ಕಸದಿಂದ ರಸ ಮಾಡುವಂಥದ್ದನ್ನ ತೊಗೊಂಬಂದು ಇದರಲ್ಲಿ ಲಾಕ್ ಮಾಡುವಂಥದ್ದು. ಮತ್ತು ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತಂದರೆ ನೀವು ಭಾಳಷ್ಟು ಬ್ಲಾಗ್ ಚಾನಲ್ಸ್ ನೋಡ್ತಾರೆ. ಬ್ಲಾಗ್ ಚಾನಲ್ಸು ಇಲ್ಲೇ ಅಲ್ಲಿ ಇಲ್ಲಿ ಸುತ್ತಾಡ್ಕೊತ ಅಲ್ಲಿ ತೋರಿಸೋದು ಇದು ತೋರಿಸೋದೆಲ್ಲ ನೀವು ಮಾಡ್ತಿರಲ್ಲ, ಅದು ಬ್ಲಾಗ್ ಚಾನಲ್ ಬರುತ್ತೆ. ಮತ್ತು ಇಲ್ಲಿ ಪೆಟ್ಸ್ ಆ್ಯಂಡ್ ಅನಿಮಲ್ಸ್ ಇಲ್ಲಾಂದ್ರೆ ನೀವೇನಾದರೂ ಪೆಟ್ಸ್ ಬಗ್ಗೆ, ಅನಿಮಲ್ಸ್ ಬಗ್ಗೆ ಏನಾದರೂ ನೀವು ಝೂಗಳಿಗೆ ಹೋಗಿ ತೋರಿಸ್ತೀರ ಅಂತಂದರೆ ನೀವು ಆ ಚಾನಲ್ನ, ಈ ಕ್ಯಾಟಗರಿನ ನೀವು ಚೂಸ್ ಮಾಡ್ಕೋಬೋದು. ಮತ್ತು ನೀವೇನಾದ್ರು ಟೆಕ್ ರಿಲೇಟೆಡಾಗಿ ಏನಾದರೂ ಮಾಡ್ತೀರಾ, ಮೊಬೈಲ್ ರಿವ್ಯೂ ಬಗ್ಗೆ ಏನಾದರೂ ಅಂಥದ್ದೇನು ಮಾಡ್ತಾಯಿದ್ರೆ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತೊಗೊಳ್ಳಿ.
ನೀವು ಕ್ರಿಕೆಟ್ ಬಗ್ಗೆ ಮತ್ತು ವಾಲಿಬಾಲ್ ಬಗ್ಗೆ, ಹಾಕಿ ಬಗ್ಗೆ ಏನಾದರೂ ಸ್ಪೋರ್ಟ್ಸ್ ಬಗ್ಗೆ ಮಾಡ್ತಾಯಿದ್ರೆ ನೀವು ಸ್ಪೋರ್ಟ್ಸ್ ಚಾನಲ್ ಅಂತ ನೀವು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಟ್ರಾವೆಲರ್ ಆಗಿದ್ದರೆ, ಟ್ರಾವೆಲ್ ಆ್ಯಂಡ್ ಇವೆಂಟ್ ಆಗಿದ್ದರೆ, ನೀವು ಟ್ರಾವೆಲರ್ ಅಂತಂದರೆ ಎಲ್ಲಾದರೂ ಹೋಗ್ಬಿಟ್ಟು ನೀವೆಲ್ಲ ಪ್ಲೇಸ್ಗಳೆಲ್ಲ ತೋರಿಸಿರಲ್ಲ, ಅದಕ್ಕೆ ಟ್ರಾವೆಲರ್ ತೊಗೊಳ್ಳಿ. ಈವೆಂಟ್ ಅಂತಂದರೆ ಯಾವುದಾದ್ರೂ ಮೂವಿ ರಿಲೀಸ್ ಆಗ್ತಿರ್ಬೇಕಾದ್ರೆ ಈವೆಂಟ್ ಮಾಡ್ತಾರಲ್ಲ, ಮತ್ತು ನೀವೇನಾದರೂ ಸಣ್ಣ ಈವೆಂಟ್ಗಳೆಲ್ಲ ಮಾಡ್ತಿರಲ್ಲ, ಅದನ್ನೆಲ್ಲ ಇಲ್ಲಿ ಟ್ರಾವೆಲ್ ಆ್ಯಂಡ್ ಇವೆಂಟ್ ಇದಕ್ಕೆ ಸೇರಿಸ್ಕೋಬೋದು. ಇಷ್ಟು ಚಾನಲ್ 15 ಚಾನಲ್ಸಿಗೆ ಇಲ್ಲಿದೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಇಲ್ಲಿ ನೋಡಿ, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂತ ಬರುತ್ತೆ. ಈ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಾನು ಸೇವ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಈಗ ನೋಡಿ, ನಾನು ಇವಾಗ ಬ್ಲಾಗ್ಸ್ ಆ್ಯಂಡ್ ಪೀಪಲ್ಸ್ ಇಟ್ಕೊಂಡು ನಾನು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಯಿತು. ಈ ಥರ ಹೋದ್ಮೇಲೆ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಬರುತ್ತೆ. ಈ ಥರ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ನೀವೇನು ಟೆನ್ಷನ್ ತೊಗೊಬೇಡಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಕಾಮೆಂಟ್ ಮುಖಾಂತರ ನಾನು ತಿಳಿಸ್ತೀನಿ ಅಂತ ಹೇಳ್ದೆ. ನೋಡಿದಲ್ಲ ಗೈಸ್, ವಿಡಿಯೋ ಹೇಗಿದೆ, ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.